ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ರೇವಣ್ಗೌಡ. ಇವತ್ತಿನ ಕ್ವಿಕ್ ಕರೆಂಟ್ ಅಫೇರ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇದೀಗ ಇವತ್ತಿನ ಕ್ವಿಕ್ ಕರೆಂಟ್ ಅಫೇರ್ಸ್ನ ಮುಖ್ಯಾಂಶಗಳನ್ನು ನೋಡ್ಕೊತ ಹೋಗೋಣ. ಫ್ರಾನ್ಸಿಸ್ನ ದ್ವಾರ ಸಂತ ಸ್ಥಾನಮಾನ ಪಡೆದ ಮೊದಲ ಸಾಮಾನ್ಯ ಭಾರತೀಯ ವ್ಯಕ್ತಿ ಯಾರಾಗಿದ್ದಾರೆ? ಇದು ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ಆಗಿರುತ್ತೆ. ಮತ್ತು ಯುದ್ಧ ನೌಕೆಗಳಾದ ಸೂರತ್ ಮತ್ತು ಉದಯಗಿರಿ ಅಂತ ಅನ್ನೋ ಯುದ್ಧ ನೌಕೆಗಳು ಬಿಡುಗಡೆಯಾಗಿದೆ ಸ್ನೇಹಿತರೆ. ಇವುಗಳ ಜೊತೆ ಫ್ರಾನ್ಸ್ನ ನೂತನ ಪ್ರಧಾನಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ, ಮತ್ತು ಭಾರತದ ಮೊದಲ 5G ಟೆಸ್ಟ್ ಬೆಡ್ ಯಾವ ಒಂದು ಆರ್ಗನೈಸೇಷನ್ ಲಾಂಚ್ ಮಾಡಿದೆ ಅಂತ, ಆರ್ಡರ್ ಆಫ್ ದಿ ಬ್ರಿಟಿಷ್ ಎಂಪೈರ್ ಪ್ರಶಸ್ತಿಯನ್ನು ಯಾವ ವ್ಯಕ್ತಿ ಗೆದ್ದಿದ್ದಾರೆ ಮತ್ತು ಇದನ್ನು ಯಾರು ಸ್ಥಾಪನೆ ಮಾಡೋದು, ಇದರ ಹಿನ್ನೆಲೆಯ ಬಗ್ಗೆ ತಿಳ್ಕೊಳ್ಳೋಣ. ಇವುಗಳ ಜೊತೆಗೆ ಆಂಟಿಶಿಪ್ ನೌಕಾ ಕ್ಷಿಪಣಿಯ ಪರೀಕ್ಷಾರ್ಥ ಹಾರಾಟ ಎಲ್ಲಿ ಯಶಸ್ವಿಯಾಗಿ ಆಯೋಜನೆಗೊಂಡಿದೆ ಅಂತ, ಮತ್ತು CA ಪೇಸ್ ಹೆಸರಿನ ಭಾರತದ ಮೊದಲ ಸರ್ಕಾರಿ ಸ್ವಾಮ್ಯದ OTT ಎಲ್ಲಿ ಸ್ಥಾಪನೆ ಆಗಿದೆ ಮತ್ತು ಇದು ಯಾವ ಒಂದು ಸ್ಟೇಟ್ ಇದನ್ನು ಪ್ರಾರಂಭ ಮಾಡಿದೆ ಅಂತ ಸ್ನೇಹಿತರೆ. ವಿಶ್ವ ಆಡಳಿತ ಸೂಚಕ ಇದನ್ನು ಯಾವ ಒಂದು ಸಂಸ್ಥೆ ಬಿಡುಗಡೆ ಮಾಡುತ್ತೆ ಮತ್ತು ಇದರ ಹಿನ್ನೆಲೆಯ ಬಗ್ಗೆ ತಿಳ್ಕೊಳ್ಳೋಣ. ಇವುಗಳ ಜೊತೆ ಬ್ರಿಕ್ಸ್ ವಿದೇಶಾಂಗ ವ್ಯವಹಾರಗಳ ಸಚಿವರ ಸಭೆ ಈ ಸತಿ ಯಾವ ಒಂದು ನೇಷನ್ ಆರ್ಗನೈಸ್ ಮಾಡ್ತಾ ಇದೆ ಮತ್ತು ಇದರ ಹಿನ್ನೆಲೆಯ ಬಗ್ಗೆ ತಿಳ್ಕೊಳ್ಳೋಣ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನ ನೂತನ ಅಧ್ಯಕ್ಷರಾಗಿ ಯಾರು ಆಯ್ಕೆಗೊಂಡಿದ್ದಾರೆ ಮತ್ತು ಆ ಒಬ್ಬ ವ್ಯಕ್ತಿಯ ಹಿನ್ನೆಲೆಯ ಬಗ್ಗೆ ತಿಳ್ಕೊಂತ ಹೋಗೋಣ ಸ್ನೇಹಿತರೆ. ಮತ್ತು ವಿಶ್ವ ದೂರ ಸಂಪರ್ಕ ಮತ್ತು ಮಾಹಿತಿ ಸಮಾಜದ ದಿನವನ್ನು ನಾವು ಯಾವತ್ತು ಆಚರಿಸ್ತೀವಿ ಮತ್ತು ಈ ವರ್ಷದ ಒಂದು ಥೀಮ್ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಇದೀಗ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ. ಈ ಒಂದು ಪ್ರಶ್ನೆ ದೇವಸಾಯಂ ಪಿಳ್ಳೈ ಅಂತ ಅನ್ನೋ ಒಬ್ಬ ಭಾರತೀಯ ಕ್ರೈಸ್ತ ಸಂತನಿಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಆಗಿರುತ್ತೆ. ದೇವಸಾಯಂ ಪಿಳ್ಳೈ ಅವರು ವ್ಯಾಟಿಕನ್ನಿಂದ ಸಂತ ಎಂದು ಘೋಷಿಸಲ್ಪಟ್ಟಂತಹ ಮೊದಲ ಭಾರತೀಯ ಸಾಮಾನ್ಯ ವ್ಯಕ್ತಿ ಆಗಿದ್ದಾರೆ. ಮತ್ತು ಸೆಂಟ್ ಪೀಟರ್ಸ್ನ ಬೆಸಿಲಿಕಾದಲ್ಲಿ ನಡೆದ ಕ್ಯಾನೋನೈಸೇಷನ್ ಮಾಸ್ ಸಮಯದಲ್ಲಿ ವ್ಯಾಟಿಕನ್ ಪೋಪ್ ಫ್ರಾನ್ಸಿಸ್ ಅವರು ದೇವಸಾಯಂ ಅವರನ್ನು ಸಂತ ಅಂತ ಘೋಷಿಸಿದ್ದಾರೆ ಸ್ನೇಹಿತರೆ. ಮತ್ತು ಈ ಒಬ್ಬ ವ್ಯಕ್ತಿಯ ಹಿನ್ನೆಲೆಯನ್ನು ನಾವು ತಿಳ್ಕೊಳ್ಳೋದಾದರೆ, ಇವರು ಏಪ್ರಿಲ್ 23, 1712 ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿ ಜನಿಸ್ತಾರೆ. ನಂತರ ಇವರು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಳ್ತಾರೆ ಸ್ನೇಹಿತರೆ, ಅಂದರೆ ಕನ್ವರ್ಟ್ ಆಗ್ತಾರೆ. ಆಗ ಇವರ ಹೆಸರೇನಾಗಿರುತ್ತೆ ಅಂತ ಅಂದರೆ ಲಾಜರಸ್ ಅಂತ ಅನ್ನೋದು ಇವರ ಹೆಸರಾಗಿರುತ್ತೆ. ಇದರ ಅರ್ಥ ಏನು ಅಂತ ಅಂದರೆ ಗಾಡ್ ಈಸ್ ಮೈ ಹೆಲ್ಪ್ ಅಂತ ಈ ಒಂದು ಹೆಸರಿನ ಅರ್ಥ ಆಗಿರುತ್ತೆ ಸ್ನೇಹಿತರೆ. ಆನಂತರ ಈ ಒಬ್ಬ ವ್ಯಕ್ತಿಯನ್ನು ಗುಂಡಿಕ್ಕಿ ಕೊಲ್ತಾರೆ. ಸೊ ಈ ಒಬ್ಬ ವ್ಯಕ್ತಿ ಜಾತೀಯತೆಗೆ ಸಂಬಂಧಪಟ್ಟಂತೆ ನಡೆದಂತಹ ಭೇದ ಭಾವಗಳನ್ನು ಶಮನಗೊಳಿಸೋಕ್ಕೋಸ್ಕರ ಹೋರಾಟಗಳನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಈ ಒಂದು ಪದವಿಯನ್ನು ಇವರಿಗೆ ನೀಡಿದ್ದಾರೆ ಅಂತ ತಿಳ್ಕೊಬೋದು. ಪೋಪ್ ಫ್ರಾನ್ಸಿಸ್ ದ್ವಾರ ಸಂತ ಸ್ಥಾನಮಾನವನ್ನು ಪಡೆದ ಮೊದಲ ಸಾಮಾನ್ಯ ಭಾರತೀಯ ವ್ಯಕ್ತಿ ಯಾರು? ಹೂ ಆಸ್ ದಿ ಫಸ್ಟ್ ಕಾಮನ್ ಇಂಡಿಯನ್ ಟು ಬಿ ಎ ಸೈಂಟ್ ಬೈ ಪೋಪ್ ಫ್ರಾನ್ಸಿಸ್ ರೀಸೆಂಟ್ಲಿ. ಇದರ ಉತ್ತರ ದೇವಸಾಯಂ ಪಿಳ್ಳೈ ಅವರಾಗಿರ್ತಾರೆ ಸ್ನೇಹಿತರೆ. ಮತ್ತು ಟೆಂಪಲ್ಟನ್ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಯಾರಾಗಿರ್ತಾರೆ ಅಂತ ಅಂದರೆ ಮದರ್ ತೆರೆಸಾ ಅವರಾಗಿರ್ತಾರೆ ಸ್ನೇಹಿತರೆ. ಇದೀಗ ಎರಡನೇ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ. ನಮ್ಮ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರು ಫ್ರಂಟ್ಲೈನ್ ವರ್ಷಿಪ್ ಅಂತ ಅನ್ನೋ ಈ ಫ್ರಂಟ್ಲೈನ್ ವರ್ಷಿಪ್ಗೆ ಸಂಬಂಧಪಟ್ಟಂತಹ ಈ ಒಂದು ಯುದ್ಧ ನೌಕೆಗಳನ್ನು ಸೂರತ್ ಮತ್ತು ಉದಯಗಿರಿಯಲ್ಲಿ ಲಾಂಚ್ ಮಾಡಿದ್ದಾರೆ ಸ್ನೇಹಿತರೆ. ಇದರ ಮೂಲ ಉದ್ದೇಶ ಏನಾಗಿರುತ್ತೆ ಅಂತ ಅಂದರೆ ಇಂಡೋ ಪೆಸಿಫಿಕ್ ವಲಯವನ್ನು ನಾವು ಸೇಫ್ ಆಗಿ ಇಟ್ಕೋಬೇಕು ಅಂತ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಯುದ್ಧ ನೌಕೆಗಳನ್ನು ಇಲ್ಲಿ ಲಾಂಚ್ ಮಾಡಿದ್ದಾರೆ ಅಂತ ತಿಳ್ಕೊಬೋದು. ಈ ಒಂದು ಯುದ್ಧ ನೌಕೆಗಳನ್ನು ಮುಂಬೈನ ಮಜ್ಗನ್ ಡಕ್ ಲಿಮಿಟೆಡ್ ಅವರು ನಿರ್ಮಾಣ ಮಾಡಿದ್ದು ಪ್ರಾಜೆಕ್ಟ್ 15B ಅಂತ ಅನ್ನೋ ಈ ಒಂದು ಡೆಸ್ಟ್ರಾಯರನ್ನು ಸೂರತ್ನಲ್ಲಿ ಮತ್ತು ಪ್ರಾಜೆಕ್ಟ್
17A ಅಂತ ಅನ್ನೋ ಈ ಒಂದು ಹಡಗನ್ನು ಉದಯಗಿರಿಯಲ್ಲಿ ಲಾಂಚ್ ಮಾಡಿದ್ದಾರೆ ಸ್ನೇಹಿತರೆ. ಮತ್ತು ಇವುಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿರುವಂತಹ ಕಂಪನಿ ಯಾವುದು ಅಂತ ಅಂದರೆ ಮಜ್ಗನ್ ಡಕ್ಸ್ ಲಿಮಿಟೆಡ್ ಅಂತ ಅನ್ನೋ ಒಂದು ಸಂಸ್ಥೆ ಆಗಿರುತ್ತೆ. ಇದು ಮೂಲತಃ ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿರುತ್ತೆ ಅಂತ ಅಂದರೆ ಮುಂಬೈಯಲ್ಲಿ ಇರುತ್ತೆ ಸ್ನೇಹಿತರೆ. ಇತ್ತೀಚೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಯುದ್ಧ ನೌಕೆಗಳಾದ ಸೂರತ್ ಮತ್ತು ಉದಯಗಿರಿ ಅನ್ನು ಎಲ್ಲಿ ಬಿಡುಗಡೆಗೊಳಿಸಿದರು? ವೇರ್ ಡಿ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ರೀಸೆಂಟ್ಲಿ ಲಾಂಚ್ ಇಸ್ ದಿ ಇಂಡಿಜಿನಿಯಸ್ ವರ್ಷಿಪ್ ಸೂರತ್ ಆ್ಯಂಡ್ ಉದಯಗಿರಿ. ಇದರ ಉತ್ತರ ಮುಂಬೈನ ಮಚ್ಗನ್ ಡಕ್ಸ್ ಲಿಮಿಟೆಡ್ ಆಗಿರುತ್ತೆ ಸ್ನೇಹಿತರೆ. ಮತ್ತು ಪ್ರಾಜೆಕ್ಟ್ 75ರ ಅಡಿಯಲ್ಲಿ ಫ್ರೆಂಚ್ ಸ್ಕಾರ್ಪಿನ್ ವರ್ಗದ 6ನೇ ಮತ್ತು ಕೊನೆಯ ಜಲಾಂತರ್ಗಾಮಿ ಯಾವುದಾಗಿರುತ್ತೆ ಅಂತಂದರೆ ವಾಕ್ಷಿರ ಆಗಿರುತ್ತೆ ಸ್ನೇಹಿತರೆ. ಅಂದರೆ ಈ ಒಂದು ಪ್ರಾಜೆಕ್ಟ್ 75 ಅಂತ ಅನ್ನೋದು ಇದೇ ರೀತಿಯ ಒಂದು ಯುದ್ಧ ನೌಕೆಗೆ ಸಂಬಂಧಪಟ್ಟಂತಹ ಒಂದು ಪ್ರಾಜೆಕ್ಟ್ ಆಗಿದ್ದು, ಇದರ ಕೊನೆಯ ಒಂದು ಜಲಾಂತರ್ಗಾಮಿ ಯಾವುದು ಅಂತ ಅಂದರೆ ವಾಕ್ಷಿರ್ ಆಗಿರುತ್ತೆ ಸ್ನೇಹಿತರೆ. ಅಂದರೆ ಈ ಒಂದು ಪ್ರಾಜೆಕ್ಟ್ 75ನ ಪ್ರಕಾರ 6 ಜಲಾಂತರ್ಗಾಮಿ ಯುದ್ಧ ನೌಕೆಗಳನ್ನು ತಯಾರಿಸಬೇಕಾಗಿತ್ತು. ಇದರಲ್ಲಿ ಕೊನೆಯದು ಯಾವುದು ಅಂತ ಅಂದರೆ ವಾಕ್ಷಿರ್ ಆಗಿರುತ್ತೆ. ಇದು ಇತ್ತೀಚೆಗೆ 1 ತಿಂಗಳ ಹಿಂದೆ ಲಾಂಚ್ ಆದಂತಹ ಒಂದು ಜಲಾಂತರ್ಗಾಮಿ ಆಗಿರುತ್ತೆ. ಮತ್ತು ಈಗ ತಿಳಿಸಿದಂತಹ ಈ ಒಂದು ಸೂರತ್ ಮತ್ತು ಉದಯಗಿರಿಯಲ್ಲಿ ಲಾಂಚ್ ಆದಂತಹ ಈ ಒಂದು ನೌಕೆಗಳು ಮೇಕ್ ಇನ್ ಇಂಡಿಯಾದ ಒಂದು ಭಾಗ ಆಗಿರುತ್ತೆ ಸ್ನೇಹಿತರೆ. ಪ್ರೆಸಿಡೆಂಟ್ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ನೇಮ್ಸ್ ಎಲಿಜಬೆತ್ ಬ್ರಾರ್ನೆ ಆಸ್ ಫ್ರಾನ್ಸ್ ನ್ಯೂ ಪ್ರೈಮ್ ಮಿನಿಸ್ಟರ್. ಫ್ರಾನ್ಸ್ನ ನೂತನ ಪ್ರಧಾನಮಂತ್ರಿಯಾಗಿ ಎಲಿಜಬೆತ್ ಬ್ರಾನ್ನೆ ಅವರನ್ನ ಪ್ರೆಸಿಡೆಂಟ್ ಆದಂತಹ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು ಆಯ್ಕೆ ಮಾಡಿದ್ದಾರೆ ಅಂತ ತಿಳ್ಕೊಬೋದು. ಇವರು ಪ್ರಸ್ತುತ 61 ವರ್ಷದ ಮಹಿಳೆಯಾಗಿದ್ದು ಫಾರ್ಮರ್ ಮಿನಿಸ್ಟರ್ ಆಫ್ ಟ್ರಾನ್ಸ್ಪೋರ್ಟ್, ಎಕಾಲಜಿ ಆ್ಯಂಡ್ ಲೇಬರ್ನ ಮಂತ್ರಿ ಆಗಿರ್ತಾರೆ ಸ್ನೇಹಿತರೆ ಇವರು ಈ ಹಿಂದೆ. ಮತ್ತು ಪ್ರಸ್ತುತ ಇವರು ಜೀನ್ ಕ್ಯಾಸ್ಟೆಕ್ಸ್ ಅವರ ಉತ್ತರಾಧಿಕಾರಿಯಾಗಿದ್ದಾರೆ. ಸೊ ಈ ಒಂದು ಜೀನ್ ಕ್ಯಾಸ್ಟೆಕ್ಸ್ ಅವರು ರಾಜೀನಾಮೆ ನೀಡಿದ ಕಾರಣ ಮುಂದಿನ ಪ್ರಧಾನಮಂತ್ರಿಯಾಗಿ ಎಲಿಜಬೆತ್ ಬೋರ್ನೆ ಅವರು ಆಯ್ಕೆಯಾಗಿದ್ದಾರೆ. ಇತ್ತೀಚೆಗೆ ಎಲಿಜಬೆತ್ ಬೋರ್ನ್ ಯಾವ ದೇಶದ ನೂತನ ಪ್ರಧಾನಿಯಾಗಿ ನೇಮಕವಾಗಿದ್ದಾರೆ? ಎಲಿಜಬೆತ್ ಬ್ರೌನ್ ವಾಸ್ ರೀಸೆಂಟ್ಲಿ ಅಪಾಯಿಂಟೆಡ್ ಆಸ್ ದಿ ನ್ಯೂ ಪ್ರೈಮ್ ಮಿನಿಸ್ಟರ್ ಆಫ್ ವಿಚ್ ಕಂಟ್ರಿ? ಫ್ರಾನ್ಸ್ ಆಗಿರುತ್ತೆ. ಮತ್ತು ಇತ್ತೀಚೆಗೆ ಫರ್ಡಿನಾಂಡ್ ಮಾರ್ಕೋಸ್ ಜೂನಿಯರ್ ಯಾವ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಂದರೆ ಫಿಲಿಪೈನ್ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಸ್ನೇಹಿತರೆ. ಇದೀಗ ಮುಂದಿನ ಪ್ರಶ್ನೆ 5G ಟೆಕ್ನಾಲಜಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿರುತ್ತೆ. 5G ಟೆಕ್ನಾಲಜಿ ವಿಲ್ ಬ್ರಿಂಗ್ ಪಾಸಿಟಿವ್ ಚೇಂಜ್ ಇನ್ ಗವರ್ನೆನ್ಸ್ ಏಸ್ ಟು ಲಿವಿಂಗ್ ಆ್ಯಂಡ್ ಏಸ್ ಟು ಡೂಯಿಂಗ್ ಬಿಸ್ನೆಸ್ ಇನ್ ದಿ ಕಂಟ್ರಿ. ಈ ಒಂದು ಸಾಲುಗಳನ್ನು PM ಮೋದಿ ಅವರು ಹೇಳಿರುವಂತಹ, ಪ್ರಧಾನಮಂತ್ರಿ ಮೋದಿ ಅವರು ಹೇಳಿರುವಂತಹ ಸಾಲುಗಳಾಗಿರುತ್ತೆ. ಈ ಒಂದು ಯೋಜನೆಯನ್ನು ಸ್ನೇಹಿತರೆ 17ನೇ ತಾರೀಕು ಪ್ರಧಾನಮಂತ್ರಿಯವರು ಲಾಂಚ್ ಮಾಡಿದ್ದು 5G ಟೆಸ್ಟ್ ಬೆಡ್ ಅನ್ನು ಆರಂಭಿಸಿದ್ದಾರೆ. ಟೆಲಿಕಾಂ ವಲಯದ ಈ ಸ್ಥಳೀಯ 5G ಪರೀಕ್ಷಾ ಹಾಸಿಗೆಯು ಭಾರತದ ಸ್ವಾವಲಂಬನೆಯಲ್ಲಿ ಪ್ರಮುಖ ಹೆಜ್ಜೆ ಆಗತ್ತೆ ಅಂತ ಇವರು ಭಾಷಣದಲ್ಲಿ ಹೇಳಿದ್ದಾರೆ ಸ್ನೇಹಿತರೆ. ಮತ್ತು ಈ ಒಂದು 5G ತಂತ್ರಜ್ಞಾನವನ್ನು ನಮ್ಮ ದೇಶೀಯವಾಗಿ ಪ್ರಾರಂಭಿಸುವಂತಹ ಒಂದು ಯೋಜನೆ ಇದಾಗಿರುತ್ತೆ. ಇತ್ತೀಚೆಗೆ ಭಾರತದ ಮೊದಲ 5G ಟೆಸ್ಟ್ ಬೆಡ್ ಯಾವ ಸಂಸ್ಥೆಯ ನೇತೃತ್ವದ 8 ಸಂಸ್ಥೆಗಳು ಬಹುಸಂಸ್ಥೆಯ ಸಹಯೋಗದ ಯೋಜನೆಯಾಗಿ ಅಭಿವೃದ್ಧಿಪಡಿಸಲಾಗಿದೆ. ದಿ 5G ಟೆಸ್ಟ್ ಬೆಡ್ ಹ್ಯಾಸ್ ಬೀನ್ ಡೆವಲಪ್ಡ್ ಆಸ್ ಎ ಮಲ್ಟಿ ಇನ್ಸ್ಟಿಟ್ಯೂಟ್ ಕೊಲಾಬರೇಟಿವ್ ಪ್ರಾಜೆಕ್ಟ್ ಬೈ 8 ಇನ್ಸ್ಟಿಟ್ಯೂಟ್ಸ್ ಲೆಡ್ ಬೈ ವಿಚ್ ಆಫ್ ದಿ ಫಾಲೋಯಿಂಗ್ ಇನ್ಸ್ಟಿಟ್ಯೂಷನ್ಸ್?
ಇದರ ಉತ್ತರ IIT ಮದ್ರಾಸ್ ಆಗಿರುತ್ತೆ ಸ್ನೇಹಿತರೆ. ಅಂದರೆ IIT ಮದ್ರಾಸ್ನ ಒಂದು ಸಹಯೋಗದೊಂದಿಗೆ ಈ ಒಂದು ಟೆಸ್ಟ್ ಬೆಡ್ನ 5G ಟೆಸ್ಟ್ ಬೆಡ್ನ ಲಾಂಚ್ ಮಾಡುವಂತಹ ಒಂದು ಯೋಜನೆಯನ್ನು ನಡೆಸಿದ್ದಾರೆ. ಮತ್ತು ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅಂದರೆ ಈ ಒಂದು ಟ್ರಾಯ್ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಯಾವಾಗ ಸ್ಥಾಪನೆ ಆಯಿತು ಅಂತಂದರೆ 1997ರಲ್ಲಿ ಸ್ಥಾಪನೆ ಆಯಿತು ಸ್ನೇಹಿತರೆ. ಈ ಹಿಂದೆ ಎಕ್ಸಾಮ್ಗಳಲ್ಲಿ ರಿಪೀಟ್ ಆಗಿರುವಂತಹ ಪ್ರಶ್ನೆ ಆಗಿರುತ್ತಿದ್ದು. ಇದೀಗ ಮುಂದಿನ ಪ್ರಶ್ನೆ. ಅಜಯ್ ಪಿರಿಮಲ್ ರಿಸೀವ್ಡ್ ಇದೀಗ ಮುಂದಿನ ಪ್ರಶ್ನೆ. ಅಜಯ್ ಪಿರಿಮಲ್ ರಿಸೀವ್ಸ್ ಆರ್ಡರ್ ಆಫ್ ದಿ ಬ್ರಿಟಿಷ್ ಎಂಪೈರ್ ಅವಾರ್ಡ್. ಈ ಬಾರಿಯ ಒಂದು ಬ್ರಿಟಿಷ್ ಎಂಪೈರ್ ಅವಾರ್ಡನ್ನು ಅಜಯ್ ಪಿರಿಮಲ್ ಅವರು ಸ್ವೀಕರಿಸಿದ್ದಾರೆ ಸ್ನೇಹಿತರೆ. ಅಜಯ್ ಪಿರಿಮಲ್ ಅವರು ಪ್ರಸ್ತುತ ಚೇರ್ಮನ್ ಆಫ್ ಪಿರಿಮಲ್ ಗ್ರೂಪ್ನ ಚೇರ್ಮನ್ ಆಗಿರ್ತಾರೆ. ಮತ್ತೆ ಇವರಿಗೆ ಈ ಒಂದು ಪ್ರಶಸ್ತಿಯನ್ನು ಯಾಕೆ ನೀಡಿ ಗೌರವಿಸಿದ್ದಾರೆ ಅಂತ ಅಂದರೆ, UK ಇಂಡಿಯಾದ CEO ಫೋರಮ್ನ ಭಾರತೀಯ ಸಹ ಅಧ್ಯಕ್ಷರಾಗಿ ಮತ್ತು UKಗೆ ಮತ್ತು ಭಾರತಕ್ಕೆ ಸಂಬಂಧಪಟ್ಟಂತಹ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಇವರು ಮಾಡಿರುವಂತಹ ಸೇವೆಗಳನ್ನು ನೆನಪಿಸೋಕ್ಕೋಸ್ಕರ ಸೊ ಅವುಗಳನ್ನು ಉದಾಹರಣೆಯಾಗಿ ಇಟ್ಟುಕೊಂಡು ಇವರಿಗೆ ಒಂದು ಪ್ರಶಸ್ತಿಯನ್ನು ನೀಡಿದ್ದಾರೆ ಸ್ನೇಹಿತರೆ. ಮತ್ತು ಈ ಒಂದು ಆರ್ಡರ್ ಆಫ್ ಬ್ರಿಟಿಷ್ ಎಂಪೈರ್ ಅಂತ ಅನ್ನೋ ಪ್ರಶಸ್ತಿಯನ್ನು ಯಾರು ಸ್ಥಾಪನೆ ಮಾಡಿದ್ದು ಅಂತ ಅಂದರೆ, ಕಿಂಗ್ ಜಾರ್ಜ್ 5 ಅವರು 1917ರಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪ್ರಾರಂಭ ಮಾಡ್ತಾರೆ ಸ್ನೇಹಿತರೆ. ಇತ್ತೀಚೆಗೆ ಬ್ರಿಟನ್ ರಾಣಿಯಿಂದ ಗೌರವಾನ್ವಿತ ಆರ್ಡರ್ ಆಫ್ ದಿ ಬ್ರಿಟಿಷ್ ಎಂಪೈರ್ ಪ್ರಶಸ್ತಿಯನ್ನು ಯಾವ ಭಾರತೀಯರು ಪಡೆದಿದ್ದಾರೆ? ವಿಚ್ ಇಂಡಿಯನ್ ರೀಸೆಂಟ್ಲಿ ವಾನ್ ದಿ ಪ್ರೆಸ್ಟಿಜಿಯಸ್ ಆರ್ಡರ್ ಆಫ್ ದಿ ಬ್ರಿಟಿಷ್ ಎಂಪೈರ್ ಅವಾರ್ಡ್ ಫ್ರಮ್ ದಿ ಕ್ವೀನ್ ಎಲಿಜಬೆತ್? ಇದರ ಉತ್ತರ ಅಜಯ್ ಪಿರಮಲ್ ಅವರಾಗಿರ್ತಾರೆ ಸ್ನೇಹಿತರೆ. ಇತ್ತೀಚೆಗೆ ಯಾವ ಯೋಜನೆಯು ಅತ್ಯುತ್ತಮ ಮೂಲಸೌಕರ್ಯ ಯೋಜನೆ ಪ್ರಶಸ್ತಿಯನ್ನು ಪಡೆದಿದೆ? ಇದರ ಉತ್ತರ ಅಟಲ್ ಸುರಂಗ ಯೋಜನೆ ಆಗಿರುತ್ತೆ ಸ್ನೇಹಿತರೆ. ಇವುಗಳ ಜೊತೆ ವಿಶ್ವ ಆಹಾರ ಪ್ರಶಸ್ತಿ 2022 ಯಾರು ಗೆದ್ದಿದ್ದಾರೆ ಅಂತ ಅಂದರೆ, ಸಿಂಥಿಯಾ ರೋಸೆಂಜ್ ವಿಂಗ್ ಅವರು. ಇವರು US ದೇಶದ ಮೂಲದವರು. ಇವರು ಈ ಒಂದು ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಸ್ನೇಹಿತರೆ. ಇದೀಗ ಮುಂದಿನ ಪ್ರಶ್ನೆ. ಯುದ್ಧ ನೌಕೆ ಧ್ವಂಸ ಕ್ಷಿಪಣಿ ಪ್ರಯೋಗ ಯಶಸ್ವಿ. ಇದನ್ನು ನಮ್ಮ ಭಾರತೀಯ ನೌಕಾಪಡೆ ಮತ್ತು DRDO ಸೇರಿ ನಡೆಸಿರುವಂತಹ ಒಂದು ಜಂಟಿ ವ್ಯಾಯಾಮ ಆಗಿರುತ್ತೆ ಸ್ನೇಹಿತರೆ. ಇದು ದೇಶೀಯವಾಗಿ ಅಭಿವೃದ್ಧಿಪಡಿಸಿದಂತಹ ಹಡಗು ಧ್ವಂಸ ಆಂಟಿ ಶಿಪ್ ನೌಕೆ ಆಗಿರುತ್ತೆ. ಇದನ್ನು ಭಾರತೀಯ ನೌಕಾಪಡೆ ಹಾಗೂ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂದರೆ DRDO ಜಂಟಿಯಾಗಿ ಒಡಿಸ್ಸಾದ ಚಾಂಡಿಪುರ್ನ ತೀರದಲ್ಲಿ ನೌಕಾ ಹೆಲಿಕಾಪ್ಟರ್ ಮೂಲಕ ಈ ಒಂದು ಉಡಾವಣೆಯನ್ನು ಯಶಸ್ವಿಗೊಳಿಸಿದ್ದಾರೆ. ಇತ್ತೀಚೆಗೆ ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ ಆಂಟಿ ಶಿಪ್ ನೌಕಾ ಕ್ಷಿಪಣಿಯು ಪರೀಕ್ಷಾರ್ಥ ಹಾರಾಟವನ್ನು ಎಲ್ಲಿ ನಡೆಸಲಾಯಿತು? ಇನ್ ವಿಚ್ ಪ್ಲೇಸ್ ಡಿಡ್ ದಿ ಟೆಸ್ಟ್ ಫ್ಲೈಟ್ ಆಫ್ ದಿ ರೀಸೆಂಟ್ಲಿ ಇಂಡಿಜಿನಿಯಸ್ಲಿ ಡೆವಲಪ್ಡ್ ಆಂಟಿ ಶಿಪ್ ನ್ಯಾವಲ್ ಮಿಸೈಲ್? ಇದರ ಉತ್ತರ ಒಡಿಸ್ಸಾದ ಚಾಂಡಿಪುರ ಆಗಿರುತ್ತೆ ಸ್ನೇಹಿತರೆ. DRDO ಸಂಸ್ಥೆ ಭಾರತೀಯ ಸೇನೆ ಜಂಟಿಯಾಗಿ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಹೆಲಿಕಾಪ್ಟರ್ ಉಡಾವಣಾ ಟ್ಯಾಂಕ್ ವಿರೋಧಿ ಮಾರ್ಗದರ್ಶನಿ ಕ್ಷಿಪಣಿ ಯಾವುದು ಅಂತ ಅಂದರೆ ಎಲೆನಾ ಆಗಿರುತ್ತೆ. ಈ ಒಂದು ಎಲೆನಾ ಅಂತ ಅನ್ನೋ ಟ್ಯಾಂಕ್ ವಿರೋಧಿ ಕ್ಷಿಪಣಿಯನ್ನು ನಮ್ಮ ಭಾರತೀಯ ಸೇನೆ ಮತ್ತು DRDO ಎರಡು ಸೇರಿ ಅಭಿವೃದ್ಧಿಪಡಿಸಿರುವಂತಹ ಒಂದು ಆಂಟಿ ಟ್ಯಾಂಕರ್ ಆಗಿರುತ್ತೆ ಸ್ನೇಹಿತರೆ. ಇದೀಗ ಮುಂದಿನ ಪ್ರಶ್ನೆ. ಕೇರಳ ಟು ಲಾಂಚ್ ಇಂಡಿಯಾಸ್ ಫಸ್ಟ್ ಸ್ಟೇಟ್ ಓನ್ಡ್ OTT ಪ್ಲಾಟ್ಫಾರ್ಮ್ ಆನ್ ದಿಸ್ ಡೇಟ್. In a first in the country, Kerala will launch a state-owned
ಓವರ್ ದಿ ಟಾಪ್ ಒ ಟಿ ಟಿ ಪ್ಲ್ಯಾಟ್ಫಾರ್ಮ್. ಈ ಒಂದು ಒ ಟಿ ಟಿ ಪ್ಲ್ಯಾಟ್ಫಾರ್ಮ್ ಅಂದರೆ ಸ್ನೇಹಿತರೆ ತಾವು ಪ್ರಮುಖವಾಗಿ ಗಮನಿಸ್ಬೋದು, ಈ ಒಂದು ಅಮೆಝಾನ್ ಪ್ರೈಮ್ ಆಗಿರ್ಬೋದು ಅಥವಾ ಈ ಒಂದು ನೆಟ್ಫ್ಲಿಕ್ಸ್ಗಳಾಗಿರ್ಬೋದು, ಇವುಗಳನ್ನು ನಾವು ಒ ಟಿ ಟಿ ಅಂತ ಕರಿತೀವಿ ಸ್ನೇಹಿತರೆ. ಅಂದರೆ ವೆಬ್ ಸೀರೀಸ್ಗಳನ್ನು ಅಪ್ಲೋಡ್ ಮಾಡುವಂತಹ ಒಂದು ಪ್ಲ್ಯಾಟ್ಫಾರ್ಮನ್ನು ಒ ಟಿ ಟಿ ಅಂತೀವಿ. ಇದೇ ರೀತಿಯ ಒಂದು ಒ ಟಿ ಟಿಯನ್ನು ನಮ್ಮ ಭಾರತದಲ್ಲೇ ಪ್ರಥಮವಾಗಿ ಕೇರಳ ರಾಜ್ಯ ತನ್ನ ಸ್ವಂತ ಒಂದು ಒ ಟಿ ಟಿಯನ್ನು ಲಾಂಚ್ ಮಾಡ್ತಾ ಇದೆ. ಅದರ ಹೆಸರು ಏನಾಗಿರುತ್ತೆ ಅಂದರೆ CS ಸ್ಪೇಸ್ ಅಂತ ಅನ್ನೋದು ಇದರ ಒಂದು ಹೆಸರಾಗಿರುತ್ತೆ ಸ್ನೇಹಿತರೆ. ಇದನ್ನು ನವೆಂಬರ್ 1ನೇ ತಾರೀಕು ಈ ಒಂದು ಒ ಟಿ ಟಿಯನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಈ ಒಂದು ಒ ಟಿ ಟಿಯ ಪ್ರಮುಖ ಉದ್ದೇಶ ಏನಾಗಿರುತ್ತೆ ಅಂತ ಅಂದರೆ ಮಲಯಾಳಂ ಚಿತ್ರರಂಗಕ್ಕೆ ಪ್ರೋತ್ಸಾಹ ನೀಡುವುದು ಇದರ ಒಂದು ಉದ್ದೇಶ ಆಗಿರುತ್ತೆ. ಅಂದರೆ ಶಾರ್ಟ್ ಫಿಲಮ್ಗಳಾಗಿರ್ಬೋದು ಅಥವಾ ಸಾಕ್ಷ್ಯ ಚಿತ್ರಗಳಾಗಿರ್ಬೋದು ಅಥವಾ ಕಿರುಚಿತ್ರಗಳಾಗಿರ್ಬೋದು, ಈ ಒಂದು ಒ ಟಿ ಟಿಯಲ್ಲಿ ಅವರಿಗೆ ಅಪ್ಲೋಡ್ ಮಾಡೋಕ್ಕೆ ಒಂದು ಅವಕಾಶವನ್ನು ನೀಡೋದು ಇದರ ಪ್ರಮುಖ ಉದ್ದೇಶ ಆಗಿರುತ್ತೆ. ಯಾವ ರಾಜ್ಯ ಸರ್ಕಾರವು CS ಸ್ಪೇಸ್ ಹೆಸರಿನ ಭಾರತದ ಮೊದಲ ಸರ್ಕಾರಿ ಸ್ವಾಮ್ಯದ ಓವರ್ ದ ಟಾಪ್ ಒ ಟಿ ಟಿ ಪ್ಲ್ಯಾಟ್ಫಾರ್ಮ್ ಅನ್ನು ಪ್ರಾರಂಭಿಸುತ್ತಿದೆ? ವಿಚ್ ಸ್ಟೇಟ್ ಗೌರ್ಮೆಂಟ್ ವಿಲ್ ಲಾಂಚ್ ಇಂಡಿಯಾಸ್ ಫಸ್ಟ್ ಸ್ಟೇಟ್ ಓನ್ಡ್ ಓವರ್ ದಿ ಟಾಪ್ ಪ್ಲ್ಯಾಟ್ಫಾರ್ಮ್ ನೇಮ್ಡ್ CS ಸ್ಪೇಸ್? ಕೇರಳ ರಾಜ್ಯ ಆಗಿರುತ್ತೆ ಸ್ನೇಹಿತರೆ. ಮತ್ತು ಇತ್ತೀಚೆಗೆ ಟೊಮೆಟೊ ಫ್ಲೂನ ಮೊದಲ ಪ್ರಕರಣ ಎಲ್ಲಿ ಪತ್ತೆಯಾಗಿದೆ ಅಂತ ಅಂದರೆ ಕೇರಳ ರಾಜ್ಯದಲ್ಲಿ ಪತ್ತೆಯಾಗಿರುತ್ತೆ. ಮತ್ತು ದೇಶದ ಮೊದಲ ಗ್ರಾಫಿನ್ ನಾವೀನ್ಯತಾ ಕೇಂದ್ರವನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಅಂದರೆ ಕೇರಳದಲ್ಲಿ ಸ್ಥಾಪಿಸಲಾಗಿದೆ ಸ್ನೇಹಿತರೆ. ಗೌರ್ಮೆಂಟ್ ಫ್ಲಾಗ್ಡ್ ಲೋ ಸ್ಕೋರ್ ಇನ್ ವರ್ಲ್ಡ್ ಬ್ಯಾಂಕ್ಸ್ ಗವರ್ನೆನ್ಸ್ ಇಂಡಿಕೇಟರ್ಸ್. ಅಂದರೆ ವರ್ಲ್ಡ್ ಬ್ಯಾಂಕ್ ಲಾಂಚ್ ಮಾಡುವಂತಹ ಈ ಒಂದು ಗವರ್ನೆನ್ಸ್ ಇಂಡಿಕೇಟರ್ನಲ್ಲಿ ನಮ್ಮ ಭಾರತ ಅತ್ಯಂತ ಕಡಿಮೆ ದರ್ಜೆಯ ಒಂದು ಅಂಕವನ್ನು ಗಳಿಸಿದೆ ಸ್ನೇಹಿತರೆ. ಮಚ್ ಬಿಲೋ ಅಂಕವನ್ನು ಗಳಿಸಿದೆ. ಈ ಒಂದು ವರ್ಲ್ಡ್ ಬ್ಯಾಂಕ್ ನೀಡುವಂತಹ ಗವರ್ನೆನ್ಸ್ ಇಂಡಿಕೇಟರ್ನ ಪ್ರಮುಖವಾಗಿ 6 ಫ್ಯಾಕ್ಟರ್ಸ್ಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಕೊಡ್ತಾರೆ ಸ್ನೇಹಿತರೆ. ಅವುಗಳು ಯಾವ್ಯಾವುದು ಅಂತ ಅಂದರೆ ವೈಲೆನ್ಸ್ ಆ್ಯಂಡ್ ಅಕೌಂಟಬಿಲಿಟಿ, ಪೊಲಿಟಿಕಲ್ ಸ್ಟೆಬಿಲಿಟಿ ಆ್ಯಂಡ್ ಆಬ್ಸೆನ್ಸ್ ಆಫ್ ವೈಲೆನ್ಸ್, ಗೌರ್ಮೆಂಟ್ ಎಫೆಕ್ಟಿವ್ನೆಸ್, ರೆಗ್ಯುಲೇಟರಿ ಕ್ವಾಲಿಟಿ, ರೂಲ್ ಆಫ್ ಲಾ ಆ್ಯಂಡ್ ಕಂಟ್ರೋಲ್ ಆಫ್ ಕರಪ್ಷನ್. ಈ 6 ಒಂದು ಫ್ಯಾಕ್ಟರ್ಸ್ಗಳನ್ನು ಮೂಲ ಬೇಸ್ ಆಗಿ ಇಟ್ಕೊಂಡು ಈ ಒಂದು ವರದಿಯನ್ನು ನೀಡ್ತಾರೆ. ಇದರಲ್ಲಿ BBB ಅಂತ ಅನ್ನೋದು ಒಂದು ಲಿಮಿಟೆಡ್ ಲೈನ್ ಆಗಿರುತ್ತೆ ಸ್ನೇಹಿತರೆ. ಸೊ ಇದರಲ್ಲಿ ನಮ್ಮ ಭಾರತ ಈ ಒಂದು ಲಿಮಿಟೆಡ್ ಲೈನ್ಗಿಂತ ಕೆಳಗಿನ ಸ್ಥಾನದಲ್ಲಿ ಇದೆ ಅಂತ ನಾವು ಗಮನಿಸ್ಬೋದು. ಅಂದರೆ ಅತ್ಯಂತ ಕೆಳಗಿನ ಸ್ಥಾನವನ್ನು ನಮ್ಮ ದೇಶ ಈ ಒಂದು ಸೂಚ್ಯಂಕದಲ್ಲಿ ಪಡ್ಕೊಂಡಿದೆ. ಇತ್ತೀಚೆಗೆ ಯಾವ ಸಂಸ್ಥೆಯು ವಿಶ್ವ ಆಡಳಿತ ಸೂಚಕಗಳನ್ನು ಬಿಡುಗಡೆ ಮಾಡಿದೆ? ವಿಚ್ ಆರ್ಗನೈಸೇಷನ್ ಹ್ಯಾಸ್ ರೀಸೆಂಟ್ಲಿ ಇಶ್ಯೂಡ್ ವರ್ಲ್ಡ್ ಗವರ್ನೆನ್ಸ್ ಇಂಡಿಕೇಟರ್ಸ್? ಇದರ ಉತ್ತರ ವಿಶ್ವ ಬ್ಯಾಂಕ್ ಆಗಿರುತ್ತೆ. ವಿಶ್ವದ ಮೊದಲ ವನ್ಯಜೀವಿ ಬಾಂಡ್ ಅನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ಅಂತ ಅಂದರೆ ವರ್ಲ್ಡ್ ಬ್ಯಾಂಕ್ ಬಿಡುಗಡೆ ಮಾಡಿದೆ ಸ್ನೇಹಿತರೆ. ಇದೀಗ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಬಹಳ ಇಂಪಾರ್ಟೆಂಟ್ ಪ್ರಶ್ನೆಯೂ ಸಹ ಇದಾಗಿರುತ್ತೆ. ಚೀನಾ ಟು ಹೋಸ್ಟ್ ಬ್ರಿಕ್ಸ್ ಫಾರಿನ್ ಮಿನಿಸ್ಟರ್ಸ್ ಮೀಟಿಂಗ್ ಆನ್ May 19 ಥ್ರೂ ವಿಡಿಯೋ ಕಾನ್ಫರೆನ್ಸ್. ಅಂದರೆ ಮೇ 19ನೇ ತಾರೀಕಿನಂದು ಚೀನಾದಲ್ಲಿ ಬ್ರಿಕ್ಸ್ನ ಫಾರಿನ್ ಮಿನಿಸ್ಟರ್ ಮೀಟಿಂಗು ಲಾಂಚ್ ಆಗಿದೆ. ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಇದನ್ನು ಚೀನಾ ನಡೆಸ್ಕೊಟ್ಟಿದೆ ಅಂತ ತಿಳ್ಕೊಬೋದು ಸ್ನೇಹಿತರೆ. ಮತ್ತು ಈ ಒಂದು ಮೀಟಿಂಗ್ನಲ್ಲಿ ಚೀನಾ ಸ್ಟೇಟ್ ಕೌನ್ಸಿಲರ್ ಆದಂತಹ ಫಾರಿನ್ ಮಿನಿಸ್ಟರ್ ಆದಂತಹ ವಾಂಗ್ ಯಿ ಅವರು ಅಟೆಂಡ್ ಆಗಿದ್ದಾರೆ. ಮತ್ತು ನಮ್ಮ ಭಾರತದ ಪರವಾಗಿ ಎಕ್ಸ್ಟರ್ನಲ್ ಅಫೇರ್ಸ್ನ ಮಿನಿಸ್ಟರ್ ಆದಂತಹ ಜೈಶಂಕರ್ ಅವರು ಇದರಲ್ಲಿ ಅಟೆಂಡ್ ಆಗಿದ್ದಾರೆ ಸ್ನೇಹಿತರೆ. ಮತ್ತು ತಮಗೆಲ್ಲರಿಗೂ ತಿಳಿದಿರೋ ಹಾಗೆ ಬ್ರಿಕ್ಸ್ ಅಂತ ಅಂದರೆ ಬ್ರಿಟನ್, ರಷ್ಯಾ, ಇಂಡಿಯಾ, ಚೀನಾ ಆ್ಯಂಡ್ ಸೌತ್ ಆಫ್ರಿಕಾ ಆಗಿರುತ್ತೆ. ಮತ್ತು ಇದು ಬ್ರಿಕ್ಸ್ನ 14ನೇ ಸಮ್ಮೇಳನ ಅಂದರೆ ಶೃಂಗಸಭೆ ಆಗಿದ್ದು, ಈ ಬಾರಿಯ ಒಂದು ಥೀಮ್ ಏನಾಗಿರುತ್ತೆ ಅಂತ ಅಂದರೆ ಫಾಸ್ಟರ್ ಈಕ್ವಾಲಿಟಿ, ಬ್ರಿಕ್ಸ್ ಪಾರ್ಟ್ನರ್ಶಿಪ್
ಬ್ರಿಕ್ಸ್ ಪಾರ್ಟ್ನರ್ಶಿಪ್ ಉಷರ್ ಇನ್ ನ್ಯೂ ಎರಾ ಆಫ್ ಗ್ಲೋಬಲ್ ಡೆವಲಪ್ಮೆಂಟ್ ಅಂತ ಅನ್ನೋದು ಈ ಬಾರಿಯ ಒಂದು ಥೀಮ್ ಆಗಿರುತ್ತೆ ಸ್ನೇಹಿತರೆ. ಮತ್ತು ಈ ಬಾರಿಯ ಈ ಒಂದು ಕಾನ್ಫರೆನ್ಸ್ನಲ್ಲಿ ಪ್ರಮುಖವಾಗಿ 25 ಇವೆಂಟ್ಸ್ಗಳು ನಡೆದಿದ್ದು ಅದರಲ್ಲಿ ಭಾರತ 5 ಇವೆಂಟ್ಸ್ಗಳನ್ನು ನಡೆಸಿದೆ ಅಂತ ತಿಳ್ಕೊಬೋದು. ಇತ್ತೀಚೆಗೆ ಬ್ರಿಕ್ಸ್ ವಿದೇಶಾಂಗ ವ್ಯವಹಾರಗಳ ಸಚಿವರ ಸಭೆಯನ್ನು ಯಾವ ದೇಶ ಆಯೋಜಿಸಿತು? ವಿಚ್ ಕಂಟ್ರಿ ರೀಸೆಂಟ್ಲಿ ಹೋಸ್ಟೆಡ್ ದಿ ಬ್ರಿಕ್ಸ್ ಫಾರಿನ್ ಅಫೇರ್ಸ್ ಕೌನ್ಸಿಲ್? ಇದರ ಉತ್ತರ ಚೀನಾ ಆಗಿರುತ್ತೆ ಸ್ನೇಹಿತರೆ. ಮತ್ತು ಈ ಬಾರಿಯ ಥೀಮ್ ಈ ಹಿಂದೆನೇ ಹೇಳಿದಂಗೆ ಫಾಸ್ಟರ್ ಹೈ ಕ್ವಾಲಿಟಿ ಬ್ರಿಕ್ಸ್ ಪಾರ್ಟ್ನರ್ಶಿಪ್ ಉಷರ್ ಇನ್ ಎ ನ್ಯೂ ಎರಾ ಫಾರ್ ಗ್ಲೋಬಲ್ ಡೆವಲಪ್ಮೆಂಟ್ ಅಂತ ಅನ್ನೋದಾಗಿರುತ್ತೆ. ಮತ್ತು ಬ್ರಿಕ್ಸ್ 2021 ಶೃಂಗ ಸಭೆಯನ್ನು ಯಾವ ದೇಶ ಆಯೋಜಿಸಿತ್ತು ಅಂತಾನೆ ನಮ್ಮ ಭಾರತದಲ್ಲಿ ಆಯೋಜನೆ ಮಾಡಿದ್ರು ಸ್ನೇಹಿತರೆ. ಇದೀಗ ಮುಂದಿನ ಪ್ರಶ್ನೆ, ಇದು ರೀಸೆಂಟ್ ಅಪಾಯಿಂಟ್ಮೆಂಟಿಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನ ಚೇರ್ಮನ್ ಆಗಿ ಎಸ್ ಮುದ್ರಾ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಈ ಎಸ್ ಮುದ್ರಾ ಅವರು ಜಸ್ಟಿಸ್ ವಿಕ್ರಮ್ಜಿತ್ ಸೇನ್ ಅವರ ಉತ್ತರಾಧಿಕಾರಿಯಾಗಿ, ಅಂದರೆ ಅವರ ನಂತರ ಈ ಎಸ್ ಮುದ್ರಾ ಅವರು BSEಯ ಒಂದು ಚೇರ್ಮನ್ ಆಗಿರ್ತಾರೆ ಸ್ನೇಹಿತರೆ. ಪ್ರಸ್ತುತ ಇದಕ್ಕೆ ಚೇರ್ಮನ್ ಆಗಿರುವಂತಹ ಮುದ್ರಾ ಅವರು ಡೆಪ್ಯೂಟಿ ಗವರ್ನರ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ 2017ರಲ್ಲಿ ರಿಟೈರ್ಮೆಂಟ್ ಆಗಿರ್ತಾರೆ. ಇವರು ಪ್ರಸ್ತುತವಾಗಿ ಇದರ ಒಂದು ಚೇರ್ಮನ್ ಆಗಿದ್ದಾರೆ ಅಂತ ನಾವಿಲ್ಲಿ ಗಮನಿಸ್ಬೋದು. ಇತ್ತೀಚೆಗೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಹೂ ವಾಸ್ ರೀಸೆಂಟ್ಲಿ ಎಲೆಕ್ಟೆಡ್ ಆಸ್ ದಿ ಪ್ರೆಸಿಡೆಂಟ್ ಆಫ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್? ಎಸ್ ಮುದ್ರಾ ಅವರು. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನ ಪ್ರಧಾನ ಕಚೇರಿ ಎಲ್ಲಿದೆ ಅಂತಂದರೆ ಸ್ನೇಹಿತರೆ ಮುಂಬೈನಲ್ಲಿದೆ. ಇದೀಗ ವರ್ಲ್ಡ್ ಟೆಲಿಕಮ್ಯುನಿಕೇಷನ್ ಆ್ಯಂಡ್ ಇನ್ಫಾರ್ಮೇಷನ್ ಸೊಸೈಟಿ ಡೇ ಬಗ್ಗೆ ಪ್ರಶ್ನೆ ಆಗಿರುತ್ತೆ. ಈ ಒಂದು ದಿನಾಚರಣೆಯನ್ನು ನಾವು ಮೇ 17ನೇ ತಾರೀಕಂದು ವರ್ಲ್ಡ್ ವೈಡ್ ಸೆಲೆಬ್ರೇಟ್ ಮಾಡ್ತೀವಿ ಸ್ನೇಹಿತರೆ. ಮತ್ತು ಈ ಬಾರಿಯ ಒಂದು ಥೀಮ್ ಏನಾಗಿರುತ್ತೆ ಅಂತಂದರೆ ಡಿಜಿಟಲ್ ಟೆಕ್ನಾಲಜೀಸ್ ಫಾರ್ ಓಲ್ಡರ್ ಪರ್ಸನ್ ಆ್ಯಂಡ್ ಹೆಲ್ತಿ ಏಜಿಂಗ್ ಅಂತ ಅನ್ನೋದು ಈ ಬಾರಿಯ ಒಂದು ಥೀಮ್ ಆಗಿರುತ್ತೆ. ವಿಶ್ವ ದೂರಸಂಪರ್ಕ ಮತ್ತು ಮಾಹಿತಿ ಸಮಾಜ ದಿನ ಎಂದು ಆಚರಿಸಲಾಗುತ್ತದೆ. ವೆನ್ ಈಸ್ ವರ್ಲ್ಡ್ ಟೆಲಿಕಮ್ಯುನಿಕೇಷನ್ ಆ್ಯಂಡ್ ಇನ್ಫಾರ್ಮೇಷನ್ ಸೊಸೈಟಿ ಡೇ ಸೆಲೆಬ್ರೇಟೆಡ್? ಇದರ ಉತ್ತರ ಮೇ 17ನೇ ತಾರೀಕು ಆಗಿರುತ್ತೆ ಸ್ನೇಹಿತರೆ. ಇದೀಗ ಒಂದನೇ ಕರೆಂಟ್ ಅಫೇರ್ಸ್ಗಳು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸಚಿವ ಸಂಪುಟ ಸಭೆಯಲ್ಲಿ ಜೈವಿಕ ಇಂಧನಗಳ ರಾಷ್ಟ್ರೀಯ ನೀತಿಗೆ ತಿದ್ದುಪಡಿ ಅಂಗೀಕರಿಸುವ ಮೂಲಕ 2025-26ಕ್ಕೆ ಪೆಟ್ರೋಲ್ನಲ್ಲಿ 20% ಎಥೆನಾಲ್ ಮತ್ತು 80% ಪೆಟ್ರೋಲನ್ನು ಮಿಕ್ಸ್ ಮಾಡಬೇಕು ಅಂತನೋ ಗುರಿಯನ್ನು ಹೊಂದಿದ್ದಾರೆ. ಅಂದರೆ ನಮ್ಮ ದೇಶ ಪ್ರಮುಖವಾಗಿ ಸ್ನೇಹಿತರೆ 85%ನಷ್ಟು ಪೆಟ್ರೋಲಿಯಂ ಅವಲಂಬನೆಗೋಸ್ಕರ ಬೇರೆ ದೇಶಗಳನ್ನು ಅವಲಂಬಿಸಿದೆ. ಸೊ ಇವುಗಳನ್ನು ಕಮ್ಮಿ ಮಾಡೋಕ್ಕೋಸ್ಕರ ಈ ಒಂದು 2025 ಮತ್ತು 26ರ ಒಳಗೆ ಈ ಒಂದು ಪೆಟ್ರೋಲ್ನಲ್ಲಿ 20% ಎಥೆನಾಲನ್ನು ಮಿಕ್ಸ್ ಮಾಡಬೇಕು ಅನ್ನೋದು ನಮ್ಮ ದೇಶದ ಒಂದು ಗುರಿ ಆಗಿರುತ್ತೆ. ಅಂದರೆ 2026ರ ಒಳಗೆ 20% ಎಥೆನಾಲ್ ಮತ್ತು 80% ಪೆಟ್ರೋಲ್ನ ಮಿಕ್ಸ್ ಮಾಡಿ ಕನ್ಸ್ಯೂಮ್ ಮಾಡಬೇಕು ಅಂತ ಅನ್ನೋದು ಇದರ ಒಂದು ಐಡಿಯಾ ಆಗಿರುತ್ತೆ ಸ್ನೇಹಿತರೆ. ಇತ್ತೀಚೆಗೆ ಹಸನ್ ಶೇಖ್ ಮೊಹಮ್ಮದ್ ಅವರು ಸೊಮೇಲಿಯಾದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಮತ್ತು ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಮೆಟ್ ಲೈಫ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿಯು ಭಾರತದ ಮೊದಲ ದಂತ ಆರೋಗ್ಯ ವಿಮಾ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ.
ಮತ್ತೆ ಇತ್ತೀಚೆಗೆ ಇಟಾಲಿಯನ್ ಓಪನ್ 2022 ಪ್ರಶಸ್ತಿಯನ್ನು ಸರ್ಬಿಯಾದ ಆಟಗಾರ ಆದಂತಹ ನೋವಾಕ್ ಜೊಕೋವಿಕ್ ಅವರು ಪಡೆದಿದ್ದಾರೆ ಅಂತ ತಿಳ್ಕೊಬಹುದು. ಮತ್ತೆ ನಿಖತ್ ಜಾರಿನ್ ಇಸ್ತಾನ್ಬುಲ್ನ ಮಹಿಳಾ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ವಿಶ್ವ ಪ್ರಶಸ್ತಿಯನ್ನು ಗೆದ್ದ 5ನೇ ಭಾರತೀಯ ಮಹಿಳೆ ಆಗಿದ್ದಾರೆ. ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನವನ್ನು ಮೇ 18ನೇ ತಾರೀಕು ನಾವು ಆಚರಿಸ್ತೀವಿ ಸ್ನೇಹಿತರೆ. ಈ ಬಾರಿಯ ಒಂದು ಥೀಮ್ ಏನಾಗಿರುತ್ತೆ ಅಂದರೆ ದಿ ಪವರ್ ಆಫ್ ಮ್ಯೂಸಿಯಮ್ಸ್ ಅಂತ ಅನ್ನೋದು ಈ ಬಾರಿಯ ಒಂದು ಥೀಮ್ ಆಗಿರುತ್ತೆ. ಇದೀಗ ಬೋನಸ್ ಕ್ವಶನ್ ಸ್ನೇಹಿತರೆ. ಬಾಹ್ಯಾಕಾಶ ದೂರದರ್ಶಕದ ಮೂಲಕ ವಾಸಯೋಗ್ಯ ಗ್ರಹಗಳಿಗಾಗಿ ವಿಶ್ವದ ಮೊದಲ ಹುಡುಕಾಟವನ್ನು ಪ್ರಾರಂಭಿಸಲು ಯಾವ ರಾಷ್ಟ್ರವು ಯೋಜಿಸಿದೆ? ವಿಚ್ ನೇಷನ್ಸ್ ಪ್ಲಾನ್ಸ್ ಟು ಲಾಂಚ್ ವರ್ಲ್ಡ್ಸ್ ಫಸ್ಟ್ ಸರ್ಚ್ ಫಾರ್ ಹ್ಯಾಬಿಟೇಟ್ ಪ್ಲಾಂಟ್ ಥ್ರೂ ಸ್ಪೇಸ್ ಟೆಲಿಸ್ಕೋಪ್? ನಮ್ಮ ಆಪ್ಷನ್ಸ್ಗಳು ಜರ್ಮನಿ, ಇಸ್ರೇಲ್, ಭಾರತ, ಚೀನಾ. ಇದರ ಉತ್ತರವನ್ನು ಕಮೆಂಟ್ ಸೆಕ್ಷನ್ಗಳಲ್ಲಿ ತಿಳಿಸೋಕ್ಕೆ ಪ್ರಯತ್ನ ಪಡಿ ಸ್ನೇಹಿತರೆ. ಮುಂದಿನ ಕೆಲವು ಗಂಟೆಗಳಲ್ಲಿ ಇದರ ಒಂದು ಉತ್ತರವನ್ನು ಪಿನ್ ಮಾಡೋ ಮೂಲಕ ನಾವು ತಿಳಿಸ್ತೀವಿ ಸ್ನೇಹಿತರೆ. ಇದಿಷ್ಟು ಇವತ್ತಿನ ಒಂದು ಕ್ವಿಕ್ ಕರೆಂಟ್ ಅಫೇರ್ಸ್ ಆಗಿತ್ತು. ದಯವಿಟ್ಟು ಯಾರೇ ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತ, ಮತ್ತೆ ನಮ್ಮ ಅಚೀವರ್ಸ್ ಅಕಾಡೆಮಿಯಲ್ಲಿ ನೀಟ್ ಮತ್ತು CETಗೆ ಸಂಬಂಧಪಟ್ಟಂತಹ ಕ್ರ್ಯಾಶ್ ಕೋರ್ಸ್ಗಳನ್ನು ಮತ್ತು ಲಾಂಗ್ ಟರ್ಮ್ ಕೋರ್ಸ್ಗಳನ್ನು ಪ್ರಾರಂಭ ಮಾಡಿದ್ದೀವಿ ಸ್ನೇಹಿತರೆ. ಇದರ ನ್ಯೂ ಬ್ಯಾಚ್ ಈಗ ಪ್ರಾರಂಭ ಆಗಲಿದ್ದು, ದಯವಿಟ್ಟು ಯಾರ್ಯಾರು ತಮ್ಮ ಮೆಡಿಕಲಿಗೆ ಮತ್ತು ಇಂಜಿನಿಯರ್ನ ಒಂದು ಕನಸುಗಳನ್ನು ಕಟ್ಕೊಂಡಿದ್ದೀರಾ ದಯವಿಟ್ಟು ಬಂದು ಜಾಯ್ನ್ ಆಗಿ ಅಂತ ಹೇಳ್ಕೊತ ಇವತ್ತಿನ ಒಂದು ಕ್ವಿಕ್ ಕರೆಂಟ್ ಅಫೇರ್ಸ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ ಸ್ನೇಹಿತರೆ. ಜೈ ಹಿಂದ್.